ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಚಿನ್ ಸಂಚಾರಿ. ನಾನಿವತ್ತು ನಮ್ಮೂರು ಬೆಟ್ಟ, ನಮ್ಮ ಕೋಮನಹಳ್ಳಿ ಬೆಟ್ಟನ ನೋಡೋಕ್ಕೆ ಬಂದಿದ್ದೀನಿ ಮತ್ತು ನಿಮಗೂ ತೋರ್ಸೋಕ್ಕೆ ಬಂದಿದ್ದೀನಿ. ಓಕೆ ಬನ್ನಿ. ಮತ್ತು ನನ್ನ ಜೊತೆ ನಮ್ಮೂರವರು ಫ್ರೆಂಡ್ಸು ಇದ್ದಾರೆ. ಪ್ರೀತಮ್ ಇವನು, ಇವನು ಸುದೀಪು, ಕಿಚ್ಚ ಮತ್ತೆ ನಾವು ಫುಲ್ ಮೂನ್ ಅಂತ ಪೂರ್ಣಚಂದ್ರ 20K ಪೂರ್ಣ ಗೌಡ್ರು ಪೂರ್ಣ ಅಂತಂದು ಅಕೌಂಟ್ ಐತೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಲ್ಲ, ನನ್ನ ವೀಡಿಯೋಸ್ ಎಲ್ಲ ಆಲ್ಮೋಸ್ಟು ರೀಚ್ ಆಗ್ತಿರೋದೆ ಇವನ ಅಕೌಂಟು ಕೊಲಬ್ರೇಟ್ ಮಾಡೋದ್ರಿಂದ ನಂದು ರೀಚ್ ಆಗ್ತಿದೆ. ಓಕೆ, ನಾನೀಗ ಸಚಿನ್ ಸಂಚಾರಿ ಅವರು ಫಸ್ಟ್ ಹಂಗೆಕ್ಕೋ ನೋಡಿ, ಇಲ್ಲೊಂದು ಆಂಜನೇಯ ಸ್ವಾಮಿ ಕೆತ್ತಿದ್ದಾರೆ. ಮತ್ತು ಇಲ್ಲಿರೋದು ತಿಮ್ರಾಯನ ಗುಡಿ. ಇದನ್ನು ನಾವು ತಿಮ್ರಾಯನ ಗುಡಿ ಅಂತ ಹೇಳ್ತೀವಿ. ನೋಡಿ, ಈ ಬಂಡೆ ಕೆಳಗಡೆನೆ ಆದ ತಿಮ್ರಾಯನ ಗುಡಿ ಇರೋದು. ಇಲ್ಲಿಗೆ ನಾವು ಮೇಲ್ಕೆ ಬೇಡ, ಮೇಲ್ಕೆ ಅಲ್ಲಿ ಪೂಜೆ ಮಾಡ್ತಿದ್ರು. ಅಲ್ಲಿ ಇವಾಗಲೂ ಮಾಮೂಲಿ ನಾಗರಾವ್ ಬಂದು ಹಾಲು ಕುಡಿ ಇದೆ, ಅಲ್ಲೇ ಕಳಿಸ್ತೀವಿ. ವರ್ಷಕ್ಕೊಂದ್ಸರಿ ಬಂದಾಗ ಇಲ್ಲಿ ನೋಡಿ, ಇಲ್ಲೂ ಈ ತೊಟ್ಲು ಥರ ಇದೆಯಲ್ಲ, ಇಟ್ಕೆ ಇದೆಯಲ್ಲ, ಅಲ್ಲೂ ಹಾಲು ದೀಪ ಹಚ್ಚಿ ಪೂಜೆ ಮಾಡ್ತೀವಿ. ವ್ಯೂ ನೋಡಿ ಹೆಂಗಿದೆ. ಓಕೆ ಬನ್ನಿ, ಕೆಳಗಡೆ ತಿಮ್ರಾಯನ ಗುಡಿ, ತಿಮ್ಮಪ್ಪ ಸ್ವಾಮಿ ಇದೆ, ನೋಡೋಣ. ಓಕೆ, ನಾವೀಗ ದೇವ್ರ ಮೂರ್ತಿ ನೋಡೋಣ. ಇದಕ್ಕೆ ನಾವು ತಿಮ್ರಾಯನ ಗುಡಿ ಮತ್ತು ಗವಿ ದೇವರ ಗುಡಿ ಅಂತ ಹೇಳ್ತೀವಿ. ನೋಡಿ, ಇದೇ ಆ ಮೂರ್ತಿ. ತುಂಬ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಪವರ್ಫುಲ್ ದೇವಸ್ಥಾನ. ತುಂಬ ಪವರ್ಫುಲ್ ದೇವಸ್ಥಾನ. ತಿಮ್ಮಪ್ಪಂದು ಗೋವಿಂದ. ನಾವು ಪ್ರತಿ ಸಾರಿ ಮಲ್ರಾಯ ಅಂದರೆ ಮಲ್ರಾಯನ್ ಮಾಡ್ತೀವಿ. ಅಂದರೆ ಆ ಕಂಬರಾಯನ ಬೆಟ್ಟಕ್ಕೆ ಹೋದಾಗ ಮೇಲಿಂದ ಹೋಗೋ ಟೈಮಲ್ಲಿ, ಕೆಳಗೆ ಇಳಿಯೋ ಟೈಮಲ್ಲಿ ದೇವರು ವರ ಕೊಡ್ತದೆ. ಮಾಮೂಲಿ ಹೂವು ಬೀಳುತ್ತೆ. ಹೂವು ಬಿದ್ದಾಗ ಅದು ಮಾಮೂಲಿ ಕೆಳಗೆ ಬರೋಷ್ಟು ಮಳೆ ಬರ್ತದೆ. ನಾವು ಅಲ್ಲಿ ಹೋಗ್ಬೇಕಾದ್ರೆ ಪ್ರತಿ ಟೈಮ್ ಇಲ್ಲಿ ಬಂದೇ ಪೂಜೆ ಮಾಡ್ಕೋಬೋದು. ಪೂಜೆ ಮಾಡಿ ಮೇಲ್ಗಡೆ ಕಂಬದರಾಯಂಗೆ ಹೋಗೋದು. ದೇವ್ರ ಗುಡಿ ಪೂಜೆ ಮಾಡಿ ದೇವ್ರ ಹೂವು ಕೊಟ್ಟ ಮೇಲೆ ಮ್ಯಾಕ್ ಹತ್ತದ ನಾವು ಪ್ರತಿ ಟೈಮ್. ಓಕೆ, ಈಗ ನಾವು ಮೇಲ್ಗಡೆ ಇರೋ ಕಂಬದರಾಯಂಗೆ ಹೋಗೋಣ. ತಿಮ್ಮಪ್ಪ ನಿನ್ ಪಾದ ಗೋವಿಂದ, ಕಂಬದರಾಯ ನಿನ್ ಪಾದ ಗೋವಿಂದ, ಕೆಂಗಲನ್ ಮಂತಯ್ಯ ನಿನ್ ಪಾದ ಗೋವಿಂದ, ಗೋವಿಂದ ಗೋವಿಂದ. ಏನು ಮಾಡೋಕ್ಕಾಗಲ್ಲ. ಬೆಟ್ಟ ನೋಡಬೇಕಂದ್ರೆ ಕಾಡುಗಳೆಲ್ಲ ಹೋಗಲೇಬೇಕು. ಬ್ರೋಸ್, ನೋಡಿ, ಇವಾಗ ನಿಮಗೆ ವಿಡಿಯೋ ಮಾಡೋಕ್ಕೋಸ್ಕರ ಕಾಡುಗಳ ನುಗ್ಗಿ ಹೋಗುತ್ತೇವೆ. ಇನ್ನು ಬರೀ ಇಲ್ಲಿಂದ ಒಂದು 100 ಮೀಟರ್ ದೂರ ಅಷ್ಟೇ. ನಂತರ ಇದರಲ್ಲೇ ಹೋಗೋದು. ನಂತರ ಇವಾಗ ಅಷ್ಟೇ ದೂರ, ನಂತರ ನಡ್ಕೊಂಡೇ ಹೋಗ್ಬೇಕು. ನೋಡಿ, ನೆಕ್ಸ್ಟು ಚೆನ್ನಾಗಿರುತ್ತೆ ಚಾಲೆಂಜ್ ಡೇಸ್. ಎಲ್ಲ ಫಾರೆಸ್ಟ್ ಲ್ಯಾಂಡು. ಗೊತ್ತಿಲ್ಲದೆ ಯಾರು ಬರಬೇಡಿ, ಗೊತ್ತಿಲ್ಲ ಮಾತ್ರ ಬನ್ನಿ. ಏಕೆಂದರೆ ಇಲ್ಲೆಲ್ಲ ಗೊತ್ತಿರೋರು ಮಾತ್ರ, ಅನುಭವ ಇರೋರು ಮಾತ್ರ ಹೋಗೋದು ಸತ್ಯ. ಏಕೆಂದರೆ ಅಲ್ಲಿ ದೂರ ಜಾಸ್ತಿ, ಬೆಟ್ಟ ದೂರ, ಮತ್ತು ಅಲ್ಲೆಲ್ಲ ಕಾಡು ಮೇಡು ಜಾಸ್ತಿ ಇರುತ್ತೆ, ಏನು ಹೋಗೋಕ್ಕಾಗಲ್ಲ. ಅದರಿಂದ ಗೊತ್ತಿದ್ರೆ ಮಾತ್ರ ಬನ್ನಿ. ಇಲ್ಲಾಂದರೆ ಯಾರು ಗೊತ್ತಿರೋದಿದ್ರೆ ಮಣ್ಣಂಗಿಲ್ಲ, ನೀನೇ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ಸಚಿನ್ ಸಂಚಾರಿ ಲಾಗಲ್ಲಿ ಅವ್ರು ಕಮೆಂಟ್ ಮಾಡಿ, ಅವ್ರು ಕರ್ಕೊ ಬರ್ತಾರೆ. ಇಷ್ಟೇ ಫ್ರೆಂಡ್ಸ್, ಬಾಯ್. ಸಿಗೋಣ, ಬೆಟ್ಟ ಹತ್ತಕ್ಕೆ ಸಿಗೋಣ. ನಾನ್ರಿ ಲಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ. ಕಂಬದರಾಯನ ಗುಡ್ಡೆ, ಕೋಮನಹಳ್ಳಿ, ಚನ್ನಪಟ್ಟಣ, ದಂಡುಪಾಳ್ಯ ಗ್ಯಾಂಗ್ ಹೋಯ್ತೀವಿ. ಕೋಮನಹಳ್ಳಿ ಗ್ಯಾಂಗ್. ನೋಡಿ, ಆ ಬಾವುಟ ಕಾಣ್ತಿದೆಯಲ್ಲ, ಅಲ್ಲೇ ಕಂಬದರಾಯದ ಸ್ವಾಮಿ ಕಂಬ ಇದೆ. ಅಲ್ಲಿಗೆ ನಾವು ಈಗ ಹೋಗ್ತಿರೋದು. ಬರೀ ಝೂಮ್ ಔಟ್ ಮಾಡ.
ಮಾಡಿ 06 ಹೇಳ್ಕೊಳ್ಳಿ. ಅಷ್ಟೇನಾ? 06 ಅಲ್ಲ ಅಷ್ಟು ಎತ್ಲಾಗ್ಲಾ ಪುಣಿ? ಹಾಂ ಎತ್ಲಾಗೆ ಸ್ಟ್ರೈಟೇನಾ? ನೋಡಿ ಹೇಳಿ ನೋಡಿ ಹಂದಿಗಳು ನುಗ್ತಾ ಇದೀವಿ. ಹಿಂದಿಗಳ ಒಂದು ಚಿಕ್ಕ ಹಂದಿ, ಒಂದು ಮುದಂದಿ, ನಮ್ಮ ಮೂರನೇದು, ನನ್ನ ಹಿಂದೇದು ಕಳ್ಳಿ ನೋಡಿ ಇದೆ. ಏಯ್ ಅದೆಲ್ಲ ಮಾಡಬೇಡ, ವಿಡಿಯೋ ಆಗಲ್ಲ, ಕಾಪಿ ರೇಟ್ ಆಯ್ತದಲ್ಲ, ಕಾಪಿ ಹಿಡಿಸಿದ ಆಗಲ್ಲ. ಏನು ಸಾಂಗ್ ಹಾಕ್ಬಿಡಿ. ಕಾಪಿ ರೇಟ್ ಆಯ್ತದ? ಹಾಂ ಬೇರೆ ಸಾಂಗ್ ಹಾಕೋಂಗಿಲ್ಲ, ಎಲ್ಲ ಹೋಯ್ತೀವಿ ಲವ್ ಎಲ್ಲ ಹೋಯ್ತಾ ಇದೀವಿ. ಸಾಂಗ್ ಹಾಕ್ತೀವಪ್ಪ ನಾವು. ಬಾಯ್ಲಿ ದಾರಿ ನಿಮಗೆ ಗೊತ್ತಿರೋದು ಪುಣಿ. ವಿಡಿಯೋ ಮಾಡ್ಕೊ ಹೋಯ್ತಾ ನೀನು. ಪೂರ್ಣಚಂದ್ರ ಉಣ್ಣಕ್ಕೊಂದು ನಿಂಗಜನ ಮಗ ದೊಡ್ಡವರು. ಓ ಉಂಗುಸ ಕಳ್ಕೊತಂದು ಸ್ಟ್ರೈಟಾಗಿ ಹೋಗ್ಬಿಡುವ ಪುಣಿ. ಸ್ಟ್ರೈಟ್ ಆಗ 5 ವರ್ಷಕ್ಕೆ ಬಂದಿವಿ ಹೋಯ್ತಾನೆ ಕೊಡು. ರೋಡ್ ಮಾಡ್ತಗದ ನಾನು ಬಂದು ಸುಮಾರು ಒಂದು ವರ್ಷನೇ ಆಗಿತ್ತು. ಎಷ್ಟು? ಒಂದು ವರ್ಷದ ಮೇಲೆ ಆಗದೆ. ನಾವು 2 ವರ್ಷ ಆಯ್ತು. ನಾನು ತುಂಬ ಬಿಸಿಲೈತೆ. ಇವನು ವಿಲಾಸ ಇವನು ಅಣ್ಣಗೆ ಟಾಪ್ ಹೋಗಿದ್ರೆ ಸುದ್ದಿ ಏನು ಸಾಂಗಲ್ಲೇ ಅವನಲ್ಲಪ್ಪ, ಬರೀ ಸಾಂಗಲ್ಲಿ ಇರ್ಬೇಕಪ್ಪ. ಮಾತೇ ಇಲ್ಲ. ನಾಟಿಗೆ ಏನು ಮಾಡ್ತೀರಪ್ಪ ಸಚಿನ್ ಸಂಚಾರಿ ಅವರೇ? ಓಹೋ ನಿಮ್ಮಂಗೆ ಇರೋಕ್ಕಾಗತ್ತಾ? ನೀವು ನೀವು ಬಿಡಿ, ಬೆಟ್ಟನ ಹತ್ತೀರಾ, ಹಾಂ ರೈಡಿಂಗ್ ಮಾಡ್ತೀರಾ, ನೀವು ಹಾಲಿನ ಒಂದು ನೀವು ನೀವು ಅಲ್ಲಪ್ಪ ಪುಣ್ಯವ್ರ ದಾರಿ ಹೆಂಗೆ ತೋರಿಸ್ತಾವ್ರು ನೋಡಿ ನಮಗೆ. ಈ ಕಡೆ ನೋಡಿ ಏನಾಗ್ತದೆ ಆಡ್ತಿರಲ್ಲಪ್ಪ. ಅದು ನೀವು ಕೈ 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 ಏನೋ ಕೈ ಕಾಲು ಕೈ ಕಾಲ ಲವ್ ಸಾಂಗ್ ಹಾಕ್ಬಿಡ ಕಣ ಲವ್. ವಿಡಿಯೋ ಮಾಡಿ ಆಮೇಲೆ ಹೌದಾ ರಿಯಲಿ? ಕಮ್ಮಿ ಕೊಟ್ಕೊಯಿಲ್ಲ ಅಂದ್ರೆ ಅದು ಕೇಳಿಸಲ್ಲ. ಇದಾಯ್ತದೆ, ಕಾಪಿ ರೇಟ್ ಆಯ್ತು. ಏನಾಗುತ್ತೆ? ಯೂಟ್ಯೂಬ್ ಕಾಪಿ ರೇಟ್ ಆಯ್ತದೆ, ಇದಾಗಲ್ತು. ಅಂದ್ರೆ ಏನು ಹೇಳ್ತೀನಿ. ಇಂಗ್ಲೀಷಲ್ಲಿ ಹೇಳುತ್ತೆ. 4 ವರ್ಷ ಆಯ್ತು. 3 ವರ್ಷ ಐತೆ. ಜಾಸ್ತಿ ಆಯ್ತಪ್ಪ. ನಾನು ಒಂದು ವರ್ಷ ನಾನು ಜಾಸ್ತಿ ಆಯ್ತು. ನಾನು ಬಂದಿಲ್ಲ. ಫ್ಲಾಟ್ ಬಿಡೋದು ಲಾಸ್ಟ್ ತಗೋತೀನಿ. ಬಂದಿಲ್ಲ ಬಿಡು. ಯಾವಾಗಲೂ ಇಟ್ಕೊಂಡಿದ್ದು ಲಾಸ್ಟ್ ನಾನು ಮಲ್ರೈನ್ ಮಾಡಿದಾಗ. ಹಾಂ ಮಲ್ರೈನ್ ಮಾಡಿದೆ ಲಾಸ್ಟ್ ನಾನು. 21 ಫ್ಲಾಟ್ ಕಟ್ಟಿಯೋ. ನಾಳೆ ಹುಲ್ಲು ಏನು ಈ ಮಟ್ಟಕ್ಕೆ ಬೆಳೆದ? ಓ ಪ್ರೀತಮ್ ಹುಷಾರಪ್ಪ, ಏನೆಲ್ಲ ಹೋಗ್ಬಿಟ್ಟ ಅಳಬಿದ್ದದೆ. ನೋಡವನು ಈ ಶತ್ರುದ ಇದ್ರು ಕಾಣ್ತಲ್ಲ ಅವನು. ಅಲ್ಲ ಕಣೋ, ಅಲ್ಲಿ ಕಳ್ಳಿ ಪಟ್ಟಿ ತಗೋ. ಅವ್ನು ಹೋದ್ಮೇಲೆ ಹೋಗುಮೆ. ಕನ್ಫರ್ಮ್ ಆದ್ಮೇಲೆ ಹೋಯ್ತೀವಿ. ಅಪ್ಪ ಕನ್ಫರ್ಮ್ ಆದ್ಮೇಲೆ ಹೋಯ್ತೀವಿ. ಎಲ್ಲ ಬಂದೆ ನೀವೆಲ್ಲ ಕರ್ಕೊಂಡು ಮಾಲ್ ಮಾಡ್ದ ಗುರು. ಕರೆಕ್ಟ್ಲ ಪುಣೆ ಹೋಯ್ತಾರದು. ಬೆಟ್ಟದಲ್ಲಿ ಕೈ ಮರ ಎಲ್ಲಿದೆ? ಓಯ್ ಯಾಕೋ ಕಿಲಾಡಿ ಹುಷಾರಾಗಿ ಬರ್ರಿ. ಹಚ್ಚಿರಿ ಇವ್ರೇನ ಹಿಂಗ್ ಹೋಯ್ತವ ಇದ್ದವ್ರೆ. ಪ್ರೀತು ಯಾವ ನೋಡೋ ಏನ್ರಿ ಮೀಡಿಯಾ? ಏನ್ರಿ ಮೀಡಿಯಾ? ನಾನು ಅವನಿಗೆ ಚೆನ್ನಾಗಿ ಹೋಗುವ ಯಾರಿಗಿಂತ ಡೈರಿ ತುಪ್ಪ ತಿಂದಿ ಏನು? ಹೌದಾ? ಹುಷಾರು ಕಾರ್ ಬಿಡೋದು. ನೋಡಿ ಫ್ರೆಂಡ್ಸ್, ಇದು ಗೇರಣ್ಣು ಅಂತ ನೋಡಿ. ಇದು ಮಕ್ಳಿಗೆ ಹಾಕ್ತಾರೆ. ಏನಾಗ್ತಾರೆ ಮಕ್ಳಿಗೆ? ಇದ್ರಲ್ಲಿ ಇದು ಏನಾಗ್ತಾರೆ? ಇದು ಇದ್ರಲ್ಲಿ ಏನಾಗ್ತಾರೆ? ಅದೇ ಪೂರ್ತಿ ಇದು ಹೇಳ್ರು. ಬೀಜನ ಹೊಗೆ ಮಾಡಿ ಹಂಗೆ ಹೇಳಿ. ಅದು ನಮ್ಮಂತರ್ಗ ಈ ಬೀಜನ ಹೊಗೆ ಮಾಡಿ ಚಿಕ್ಕ ಮಕ್ಳು ಇರ್ತಾರಲ್ಲ, ಒಂದು ವರ್ಷದ ಒಳಗೆ ಅವ್ರಿಗೆ ಹೊಗೆ ಥರ ಮಾಮೂಲಿ. ಇದು ಅಂದರೆ ಎಮ್ಮೀರ್ಕ ಅಂತಾರಲ್ಲ, ಅದು ಎಲ್ಲ ಹೊಗೆ ಮಾಡಿ ಹಾಕ್ತಾರೆ. ಇದು ಅಂದರೆ ಏನಾರ ಕೆತ್ತಾಗ ಚೋಳೆ ಮೇಲೆ ಕಟ್ಟಾಗ ಅದು ಇದು ತಿಂದಾಗ ಇದು ಈ ಗೇರಣ್ಣು ಹಾಕಿಲ್ಲ ಅಂದರೆ ಅದು ಇದು ತಿಂದರೆ ಅವ್ರಿಗೆ ಜ್ವರ ಬಂದುಬಿಡುತ್ತೆ, ಫುಲ್ಲು ಅಲರ್ಜಿ ಥರ ಮೈಯೆಲ್ಲ ಊದ್ಕೊಬಿಡುತ್ತೆ. ಅದಕ್ಕೆ ಇದು ಹಾಕ್ತಾರೆ. ಇದ್ರದ್ದು ಹೇಳಂಗೆ ಇದು ನೋಡಿ, ಇದು ಫುಲ್ ಬಾಲಾರಿ ಕಲ್ಲು. ಇದು ಡ್ರೋನ್ ಶಾಟಲ್ಲಿ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಮೇಲಿಂದ. ಫುಲ್ ಇದು ಒಂದೇ ಕಲ್ಲಿದೆ, ಸುಮಾರು ಒಂದು 100 ಮೀಟ್ರ್ ಇದೆ ನೋಡಿ, ಸಕ್ಕತ್ತ ಉದ್ದ ಇದೆ. ಡ್ರೋನ್ ನಿಮ್ಮಂತವ್ರು ಬೆಳೆಸಿದ ಮೇಲೆ ಡ್ರೋನ್ ಹಾಕಿ. ಇಲ್ಲೇ ಎಳ್ಗಿಡ ಇದೆ, ಬಾಲಾರಿ ಅಂತ. ಅದು ಕೋಮನಹಳ್ಳಿ ಗುಡ್ಡೆಯಲ್ಲಿ ಬಾಲಾರಿ ಅಂತ. ಇಲ್ಲೊಂದು ಇದು ಗೇರಣ್ಣನ ಮರ ಇದೆ, ಅಲ್ಲೊಂದು ಮೇಲೆ ಒಂದು ಗೇರಣ್ಣನ ಮರ ಇದೆ, ಇಲ್ಲೊಂದು ಮರ ಇದೆ, ಅದು ಮುಕ್ಳಿ ಮರ ಅಂತ. ಮುಕ್ಳಿ ಕಾಯಿ ಅಂತ ಚೆನ್ನಾಗಿರುತ್ತೆ ಇದು. ಇದನ್ನ ಬಾಲಾರೆ ಕಲ್ಲು ಅಂತ ಹೇಳ್ತಾರೆ. ನೋಡಿ ನಾನು ಹಿಂದೆ ವ್ಯೂ ನೋಡಿ.
ಬನ್ನಿ ನಮ್ಮ ಮುಂದೆ ಹೋಗೋಣ. ಅಲ್ಲ ಇನ್ನೇನು ಸುದ್ದಿ ಈಗ ಹೇಳಿ. ಈಗ ನೋಡಿ ಇದು ಅದು ಗೇರಣ್ಣನ ಮರ, ಇದು ಗೇರಣ್ಣನ ಮರ. ಇದು ಇವಾಗ ಬುಟ್ಟಿಲ್ಲ ಕಾಯಿ, ಅದು ಆಲೆ ಬುಟ್ಟಿ ಹಣ್ಣಾಗಿ ಎಲ್ಲ ಉದುರೈತಿದೆ. ಅಲ್ಲಿ ನಾವು ಕೆಳಗಡೆ ನೋಡಿದ್ವಲ್ಲ ಅದು. ಇದು ಇನ್ನೂ ಬಿಡಲಿಲ್ಲ, ಇದು ಬಿಟ್ಟಿದೆ ಸ್ವಲ್ಪ ಬಿಟ್ಟಿದೆ. ಇದು 6 ತಿಂಗಳು, ಅದು 6 ತಿಂಗಳು. ಇದು 6 ತಿಂಗಳು ಇರುತ್ತೆ. ಇದು ಬೇಸಿಗೆ ಕಾಲಕ್ಕೆ ಬರುತ್ತೆ. ಇದು ಅದು ಬೇಸಿಗೆ ಮಳೆಗಾಲದಿಂದ ಸ್ಟಾರ್ಟ್ ಆಗುತ್ತೆ. ಇದು ಬೆಟ್ಟ ಒಂಥರ ಗಿಡಮೂಲಿಕೆಗಳಿವೆ, ಯಾರಿಗೆ ಹುಡುಕ್ಬೇಕಷ್ಟೇ. ಹೌದು, ಗಿಡಮೂಲಿಕೆಗೆ ಫಸ್ಟೆಲ್ಲ ಗಿಡಮೂಲಿಕೆ ಇದಾಗಿತ್ತು. ಇದು ನೋಡಿ, ಇದು ಆಲೆ ಮರ ಅಂತ ಬುಗುರಿ ಮಾಡ್ತಾರಲ್ಲ, ಸೇಮ್ ಅದೇ ಮರ. ಇದು ಬುಗುರಿ ಮಾಡೋದೇ ಮರ, ಇದು ಆಲೆ ಮರ. ನೋಡಿ ಈ ಮರ ಗೊತ್ತಲ್ವಾ, ಇದು ಬಾಗೆ ಮರ. ಇದು ಬಾಗೆ ಮರ, ಕಾಡು ಬಾಗೆ ಇದೆ. ಕಾಡು ಬಾಗೆ ತಾನೇ ಇದು. ನೋಡಿ ಅಲ್ಲಿ ಹೋಗ್ತೀವಿ, ನೋಡಿ ಹಂದಿ ಮರಿಗಳು ಹೋಗ್ತಿವೆ, ಮೂರು ಹಂದಿಗಳು. ಎತ್ಲಾಗೋದ್ಲೇ ಹಿಂಗಲ್ವೇನ ಪೂರ್ಣಿ? ಇಲ್ಲ ನಡಿ ಹೇಳ್ತೀನಿ. ನೀವು ಹೆಂಗೆ ಹೋಯ್ತಾ ಇದೇನು ದಾರಿನೇ ಅದಲ್ಲ ಇಲ್ಲಿ? ನಡಿ ಹೇಳ್ತೀನಿ, ದಾರಿ ಅದಕ್ಕೆ. ಅಯ್ಯಪ್ಪ, ಹಿಂಗೋದ್ರೆ ಕಳ್ಡಿ ಚಿರ್ತೆ ಏನು ಮಾಡೋ ಅವೇ ಹೊಂಟೈತವೆ. ಇಳಿಬೇಕಾ ಭಯ ಸ್ವಲ್ಪ. ಆದರೂ ನಮ್ಮೂರು ತುಂಬ ಚೆನ್ನಾಗಿದೆ, ಭಯಂಕರ. ನಮ್ಮೂರು ಕೂಡ ಯಾವ ಗುಡ್ಡೆಗೆ ಹರ್ತಿದೆ, ನಮ್ಮೂರು ಗುಡ್ಡೆಗೆ ಹರ್ತಿರಲಿಲ್ಲ. ಇದೇ ಫಸ್ಟ್ ಹೆಂಗಡ ಆ ಕಡೆ ಆದರೆ ಬೆಳಗ್ಗೆ ಹೊತ್ತು ಹೋಗ್ಬೇಕು, ಬೆಳಗ್ಗೆ ಹೊತ್ತು ಚೆನ್ನಾಗಿದೆ. ಕಲ್ಲು ನೋಡಿ, ನೋಡಿ ಕಲ್ಲು ನೋಡಿ, ಯಾರೋ ಬಂದು ಹುಷಾರು ಬಂದು. ವಿಡಿಯೋ ಸಮಸ್ಯೆ ಅದೇ, ಪ್ಲಾಸ್ಟಿಕ್ ನಾಟ್ ಅಲೌಡ್. ಪ್ಲಾಸ್ಟಿಕ್ನ ಆದಷ್ಟು ತರಲೇಬೇಡಿ, ಪ್ಲಾಸ್ಟಿಕ್ ತರಬೇಡಿ. ಮತ್ತು ಬೇರೆ ಕಡೆನೂ ಅಷ್ಟೇ ಪ್ಲಾಸ್ಟಿಕ್ನ ಜಾಸ್ತಿ ಬಳಸಬೇಡಿ. ಬಳಸಿದ್ರು ಎಲ್ಲರೂ ಒಂದು ಕಡೆ ತರಬೇಡಿ. ಯಾವ್ದಾರ ಟ್ರೆಕ್ಕಿಂಗ್ ಮಾಡುವಾಗ ಸಿಗರೇಟ್ ಇವೆಲ್ಲನೂ ಕಮ್ಮಿ ಮಾಡಿ ಅಷ್ಟೇ. ಟ್ರೆಕ್ಕರ್ಸ್ಗಳಿಗೆಲ್ಲ ತಿಳ್ಕೊಳ್ಳಿ. ಹೌದು. ನೋಡಿ ನಮ್ಮೂರು ಬೆಟ್ಟಕ್ಕೆ ನಾನು 5 ವರ್ಷ ಆಗಿತ್ತು ಹೋಗಿ. ನಾನು ಹೋಗಿ ಒಂದೂವರೆ ವರ್ಷ 2 ವರ್ಷ ಆಗಿತ್ತು. ನಾವು ಹೋಗೇ ಇಲ್ಲ. ಒಂದು 3 ವರ್ಷ ಆಗಿತ್ತು. ನೀವು ಹೋಗಿ ಒಂದು ಸತಿ. ಇದು ಬೆಟ್ಟ ಎಲ್ಲಿ ಬರೋದ್ರಿಂದನೇ ಗೊತ್ತಿರಲ್ಲ, ಇವರೇ ಕರ್ಕೊಂಬಂದಿದ್ದಾರೆ ಇವತ್ತು. ಇದು ಪುಂಗ್ತವನೆ ಪೊಂಗದಲ್ಲ, ನಿಜಾನೇ. ನಾವು ಸುಮ್ಗೆ ಪೊಂಗಲ್ಲ. ನೋಡಿ ಕೊಕ್ಕರೆ ಕಲ್ಲು ಅಂತ ಈಗ ಝೂಮ್ ಆಯ್ತು ನೋಡಿ, ಅದು ಕೊಕ್ಕರೆ ಕಲ್ಲು ಅಂತ ಹೇಳ್ತಾರೆ. ಕೂಡ ಇಲ್ಲ ನಮ್ಮೂರಲ್ಲಿ ಒಂದೊಂದು ಬೆಟ್ಟ ಅದು ಇದಿದೆ, ರಾಯಿ ಕಲ್ಲು ಅಂತ ಅಲ್ಲಿದೆ, ಅದು ಕಾಣಿಸೋದಿಲ್ಲ. ಅಲ್ಲೇ ಮನೆಗೆ ಬರ್ಬೇಕೈತೆ. ನಾಡ್ರಿ ಎಲ್ಲಿ ಆಗುತ್ತೆ ಕತ್ಲಾದ್ಮೇಲೆ. ಹೆಂಗ ಮೈಕಿ ಪಣ್ಣ ಅದೇ ಅಲ್ಲೇ ದೀಪ ಹಚ್ಕೊಂಡು. ಅದೇ ನರಸಿಂಹರಾಜು ಹೇಳ್ತಾರಲ್ಲ ಬಳ್ಳಾಪುರ, ಆನೆ ಬಂದ್ರೆ ಅಂತ ಕರಡಿ ಬಂದ್ರೆ ನಾವು ಏನೇ ಹಾಕಬೇಕೈತದ. ನಾನ್ರಿ ಅಲ್ಲಿ ಅಂತ ನಾನ್ರಿ ಇಲ್ಲಿ ನೋಡಿ ಇವನೇ. ನೀವು ಇದಾಗ ಮಾಡ್ಕೋಗ್ರಿ ಸಂಚೇರಿ ಅವರೇ, ದಬಾಕ ಬಿಡ್ತೀರ ಆಮೇಲೆ ಅಲ್ಲಿ ಉಳ್ಳಾಡ್ಬಿಟ್ಟಿರಾ. ಜೀವನದಲ್ಲಿ ಮುಂದೆ ಇರಲಿ ಗುರಿ, ಗುರಿ ಹಿಂದೆ ಇದೆ ಉರಿ. ಇವನೇನಮ್ಮ ಕುರಿ ಉರಿ ಗಿಲ್ಲಿ. ದೊಡ್ಡವ ದೋಸೆ ಕೊಡು, ಚಕ್ಲಿ ಕೊಡು. ನೋಡಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಫ್ರೆಂಡ್ಸ್. ನೋಡಿ ಅದೇ ಬರ್ಲು ಕಡ್ಡಿ. ನೋಡಿ ಕಸ ಗುಡಿಸ್ತಾರಲ್ಲ ಮನೇಲಿ, ಬರ್ಲು ಅಂತಾರಲ್ಲ ಅದೇನೆ. ಬರ್ಲು ಅದನ್ನೇ ಮಾಡೋದು. ನೋಡಿ ಇದೇ ತುಪ್ಪದಲ್ಲೇ ಬೀಡಿ ಮಾಡ್ತಾರಲ್ಲ, ನೋಡಿ ಬೀಡಿ ಮಾಡೋದು ಇದು ಈ ಇದೆ ನೋಡಿ. ಇದು ಮರ, ಇದು ಮರ ನೋಡಿ. ಇದು ಬರ್ಲಕಡ್ಡಿ ಸಣ್ಣ ಕೂದದ. ಇಲ್ಲ 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 ಇಲ್ಲ, ದಪ್ಪ ಕೊಯ್ಬೇಕನೋ. ಇಲ್ಲ 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 ಇಲ್ಲ, ಇದು ಗೊತ್ತು. ಇದು ನೀಲಗಿರಿ ಕಾಣ್ತಾ ಇತ್ತಲ್ಲ, ಅದು ಅದು ಸೆಂಟ್ರಲ್. ಅದೇ ಸೆಂಟ್ರ್ ನಮ್ಮೂರು ಕೂಡ. ಅದೇ ಬೈಪಾಸ್ ನೋಡಿ, ಬೈಪಾಸು ಬೆಂಗಳೂರು ಮೈಸೂರು ಹೈವೇ ಫುಲ್ಲು ನೋಡಿ. ಅದೇ BM ಹೈವೇ, ಬೈಪಾಸ್ ಹೈವೇ. ಬಾಬಾ ನಮ್ಮೂರು ಕೂಡ ಟಾಪ್ ವ್ಯೂ ಪಾಯಿಂಟ್ ನೋಡಿ. ಅದೇ ಬೆಟ್ಟ ಮಕ್ಕ ನೋಡಿ. ಫಸ್ಟ್ ಅವ್ರದ್ದು ಎಲ್ಲರೂ ನೋಡಿ ಹರಿದಾಗಿದೆ, ಊರಲ್ಲಿ ಬಾಗ್ಲಾಗಿದೆ. ಏನು ತೊಟ ಅಂತ ನೀರು ತೊಡ್ಕೊಂಡು ಆಲ್ಮೋಸ್ಟ್ ನಾವು ಟಾಪಿಗೆ ಬಂದ್ವಿ ನೋಡಿ. ಒಂದು ಫ್ಲಾಗ್ ಆರ್ತಿದಲ್ಲ ಕರ್ನಾಟಕ ಬಾವುಟ, ಅಲ್ಲೇ ಕಂಬದರಾಯ ಸ್ವಾಮಿ ಇರೋದು. ಅವರು ಕಣ್ವ ತೋರಿಸ್ತೀನಿ ಅಂತವ್ರೆ. ರೋಡ ಬಂದು ಕಣ್ವ ನಮ್ಮೂರಿಂದ ಒಂದೇ ಬೆಟ್ಟ, 10 ಇಳಿದ್ರೆ ಮುಗಿಯಾಯ್ತು. ನಾನು ನವೀನ ಒಂದ್ಸತಿ ತಿಳಿದಿದ್ದು ಕಣ್ವ ಕೆರೆಗೆ ಹತ್ರ ಇಳಿದಿದ್ದು. ಝೂಮ್ ಮಾಡಿ ಕೂಟ್ಕಲ್ಲು ಕಾಣ್ತೈತೆ ನೋಡು. ಝೂಮ್ ಮಾಡಿದ. ಕಣ್ವ ಕೆರೆ ನೋಡಿ, ಇದು ಕಣ್ವ ಕೆರೆ, ಇದು ಕೂಟ್ಕಲ್ ಬೆಟ್ಟ. ಕೂಟ್ಕಲ್ ಬೆಟ್ಟ, ಕೂಟ್ಕಲ್ ಬೆಟ್ಟ ಕಾಣಿಸಲ್ಲ ಬಿಡು. ನೋಡಿ ಅದೇ ಕೂಟ್ಕಲ್ ಬೆಟ್ಟ, ಕೂಟ್ಕಲ್ ಬೆಟ್ಟ. ಇದು ಕಣ್ವ ಕೆರೆ.
ಏ ನನಗೆ ಪ್ರೀತು ಸ್ಟೇಕ್ ಮಾಡ್ಬೇಡ. ಕಿತ್ತಾಡೋಂಗೆ. ತೋರ್ಸಾದ್ಮೇಲೆ ಕೀಳು. 10 ರೂಪಾಯಿ ಐತಿ ತೊಗೊಬಿಟ್ಟಿದ್ದ. ಬಾ 5 ರೂಪಾಯಿ 10 ರೂಪಾಯಿ. ಕಿತ್ತಾಡುವ ಇಬ್ರು. ಆಯ್ತು ಸುಡು ಇದು ಏಯ್ ಅಲ್ಲ ಕಾಲು ಮುಗ್ದು ಏನು ಅದು ಆಯ್ತು ಮಾಡ್ದಾ ಬೆಟ್ಟದ ನೆಲಕಾಯಿ ಕಾಣ್ತೈತಾ? ನೋಡಿ ಇಲ್ಲೇ ಬೆಟ್ಟದ ನೆಲ್ಲಿಕಾಯಿ ಏಯ್ ನೋಡಿ ನೋಡಿ ತಿರುಗಿ ನೀವು ತಗೊಳ್ಳಿ ಒಂದು ಹಿಡ್ಕೊಳ್ಳಿ ಮರಿ ಬೆಟ್ಟದ ನೆಲ್ಲಿಕಾಯಿ ಬಂದು ಬಾಯಿಗೆ ಬಿತ್ತಾ ಅವ್ರಿಗೊಂದು ಇವ್ರಿಗೊಂದು ಹಾಕಿ. ತುಪ್ಪು ಹಿಡಿಯತ್ಗಳ ನೆಲ್ಲಿಕಾಯಿ ಬಂದು ಬಾಯಿಗೆ ಬಿತ್ತಾ ಇಟ್ಕೊಂಡು ಹಾಕಿ. ಒರಿಜಿನಲ್ ಬೆಟ್ಟದ ಮೇಲೆ ಒರಿಜಿನಲ್ ಕಾಡು ಬೆಟ್ಟದ ನೆಲ್ಲಿಕಾಯಿ ಗುಡ್ಡಲ್ಲಿ ಸಿಗುವಂಥ ಬೆಟ್ಟದ ನೆಲ್ಲಿಕಾಯಿ ನೋಡಿ. ಬೆಟ್ಟದ ನೆಲ್ಲಿಕಾಯಿ ಅಂದರೆ ಎಲ್ಲ ಈಗ ಹೈಬಿಟ್ಟಿದೆ ನೋಡಿ. ಇದು ಪ್ಯೂರು ಗುಡ್ಡಲ್ಲಿ ಸಿಗುವಂಥ ಪ್ಯೂರ್ ಬೆಟ್ಟದ ನೆಲ್ಲಿಕಾಯಿ. ಯಾಕಂದ್ರೆ ಹಣ ತಂದಿರಿ ನೋಡಿ ರೈತನ ಮಗ ಬರ್ಲಕಡಿ ಹೋಗಿದ್ದಾರೆ ನೋಡಿ. ದುಡಿಯೋಕ್ಕೂ ಸೈ ಹೊಲ್ತೋ ಕೆಲಸ ದುಡಿಯೋಕ್ಕೂ ಸೈ. ನೋಡಿ ಬರ್ಲಕಡಿ ಕುಯ್ಯಕ್ಕೂ ಸೈ ದುಡಿಯೋಕ್ಕೂ ಸೈ. ಇನೋವಾ ಯಾವುದು ಇನ್ನೋವಾ ಕಾರ್ ಓಡ್ಸಕ್ಕೂ ಸೈ. ಇನೋವಾ ಯಾವುದು ಕೃಷ್ಣ ಇನೋವಾ ಕೃಷ್ಣ ಓಡಿಸೋಕ್ಕೂ ಸರಿ ನೋಡಿ. ಮರ ಹತ್ತಕ್ಕೂ ಸೈ. ಕಾಯಿ ಕೇಳಕ್ಕೂ ಸೈ. ನೋಡಿ ಲೈಟಿಂಗ್ಸ್ ಹಾಕೋಕ್ಕೂ ಸೈ, ಗುಡ್ಡೆ ಎತ್ತಕ್ಕೂ ಸೈ, ಬೇವ್ರ ಸುರ್ಸ್ಕೋಕ್ಕೂ ಸೈ, ನೋಡ್ರಿ ಏನ್ರಿ ಇದು ಟೇಟಾಗಿ ಹೋಗೋಕ್ಕೂ ಸೈ, ವಾಲ್ಟೋ ಸೀಮಲ್ಲು ಅದು ಜೋಳದವರೆ ಕುಯ್ಯಕ್ಕೂ ಸೈ ನೋಡಿ. ನಿಂದು ಹಿಂಗೆ ಲೈಟ್ ಬೆಳಕು ಕಾಣಲ್ತು ಸೂರ್ಯನ ಬೆಳಕ್ಕೆ. KMF ಹೋಗು ಸೈ, ಈ ಥರ ಟ್ರೆಕ್ಕಿಂಗ್ಗೆ ಜಾಗ ಹುಡುಕೋಕ್ಕೂ ಸೈ. ಅವ್ರ ಮಾತು ಅವ್ರು ಹೇಳ್ಕೊಳಕ್ ಸೈ. 20K ಇನ್ಸ್ಟಾದಲ್ಲಿ ಮಾಡೋಕ್ಕೂ ಸೈ. 22K ಫಾಲೋವರ್ಸ್ ಆಗಿದ್ದಾರೆ ಇನ್ಸ್ಟಾದಲ್ಲಿ, ಅದಕ್ಕೂ ಸೈ. ಸೈ ಸೈ ಗುರು ಚೆನ್ನಾಗಿ ಗುರು ನೆಲ್ಲಿಕಾಯಿ ಕೈ ಕುಡಿಕಲ್ವ ಲೋ ಹಿಂಗ ಬೇಕಿರ್ಗ ಮಾತಾಡಿ ಸಚಿನ್ ಸರಿ ಹುಷಾರು ನಡೀರಿ ಮುಂದೆ ಇಲ್ಲಿ ನಡೀರಿ. ಕಾಡು ಮೇಡು ಸುತ್ತಿ ಬರಬೇಕು ಇಲ್ಲಿ ಕಾಡು ನೋಡಬಹುದೇ ಸಾಂಗ್ನೆ ಹಾಳು ಮಾಡಿದೆ ಸಾಂಗು ಹಾಳು ಮಾಡಿ ಕನ್ನಡ ಇದು ಹಾಡನ್ನ ಮರ್ಯಾದೆ ಕಳೆದೆ. ಪೂರ್ಣಚಂದ್ರ ಅಲ್ಲ ಮಿಸ್ಟರ್ ಪ್ರೀತಮ್ ಅವರು. ಕಂಬುದ್ರಾಯ ನಿನ್ಪಾದಾರ್ ಗೋವಿಂದ ತಿಮ್ಮಪ್ಪ ನಿನ್ಪಾದಾರ್ ಗೋವಿಂದ ವೀರಂಜನೇಯ ನಿನ್ಪಾದಾರ್ ಗೋವಿಂದ ಹನುಮಂತಯ್ಯ ರಾಯ ನಿನ್ಪಾದಾರ್ ಗೋವಿಂದ ಬಿಸ್ತಪ್ಪ ನಿನ್ಪಾದಾರ್ ಗೋವಿಂದ ಕಮ್ಮುಂದ್ರಾಯ ನಿನ್ಪಾದಾರ್ ಗೋವಿಂದ ಗೋವಿಂದ ಅಂದ್ರಿಗೆಲ್ಲ ಒಳ್ಳೇದು ಮಾಡಪ್ಪ ಗೋವಿಂದ. ತುಂಬ ಪವರ್ಫುಲ್ ಆದ ಕಂಬದ ರಾಯ. ಕಂಬದ ರಾಯ ನೋಡಿ ಬೆಟ್ಟದ ಮೇಲೆ ಇದೆ ಕಂಬದ ರಾಯ. ಐತೆ ತುಂಬ ಪವರ್ಫುಲ್. ಕನ್ನಡ ಉತ್ಸವ ಮಾಡಿದ್ದಾರೆ. ನೋಡಿ ಇದೆ ನಮ್ಮ ಅಬ್ಬೂರ್ ಗುಡ್ಡೆ ಪಕ್ಕ ಇದೆ. ಒಬ್ಬರವ್ರು ನಡ್ಲಿಲ್ಲ ಆ ಕಡೆ ಹೆಂಗೆ ಅವ್ರಿಗೆ ಕಾಣ್ತದೆ. ಆ ಕಡೆ ಹಿಡ್ತಾರೆ ಅವ್ರು. ಬಟ್ಟೆ ಕಟ್ಲಿಲ್ಲ ದಾರ ತರ್ಬೇಕಾಯ್ತು ನಾವು. ವಾ ಒಂದೇ ಅಂತ ಕಟ್ಟವ್ರೆ ನೋಡಿ ಅದೇ ಸಾರಂದರ್ ಗುಡ್ಡೆ. ಕುಡಿದೆ ಬಿಡಿ ನಾನೇ ಮಾಡಲಿಲ್ಲ ಅಂತಂದೆ. ನನಗೆ ಸ್ನಾನ ಮಾಡ್ತೀನಿ ಮಾಡ್ಬಿಡ್ತಾನೆ ಲೇಟ್ ಆಯ್ತದೆ ಅಂತ. ನಾನು ಸ್ನಾನ ಮಾಡೋದು ನಾನೇ ಒಂದು ನಡೆ ಐತಿ ಉಂಡದನ್ನೇ ಖಾಲಿ ಮಾಡಿದೆ. ನೋಡಿ ಆ ಥರ ಕಟ್ಟೋದು ಅಲ್ಲಿ ಮ್ಯಾಗಡೆ ಆ ಥರ ಕಟ್ಟೋದು. ಆಮೇಲೆ ನೆಕ್ಸ್ಟ್ ವರ್ಷ ಹಿಂಗೆ ಬಂದು ಬಿಸಾಕ್ಬಿಟ್ಟು ಎಸ್ಬಿಟ್ಟು ಹೋಗೋದು. ಇದನ್ನ ಹಿಂಗೆ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಒಳಗೆ ಹಾಕ್ಕೊಂಡು ಎತ್ಕೋಬೇಕು. ಎಲ್ಲ ಸೇಫ್ಟಿ ಜಾಗ ಮಾಡಬೇಕು. ಇರಲೇ ಇದ್ದಾರೆ ಕಾಲ್ಗೆ ಸಿಗ್ದಂಗೆ ಎಲ್ಲ ರೋಸ್ಟ್ ಮಾಡಬೇಕು. ನೋಡಿ ನಾವು ಕಟ್ಟಿದ್ದು ಮರ ಇದು 5 ವರ್ಷದಿಂದ ಸಖತ್ ಹಿಂಸೆ ಮಾಡಿ ಕಟ್ಟಿದ್ದು ಅಪ್ಪ. ಏನು ಮಾಡೋದು ಗೊತ್ತು ವಿಲಾಸನ ಬೈ ನಾನು ಗೊತ್ತೀನಿ. ನೀನು ಬಂದಿರಲಿಲ್ಲ ಸಾ ನೀನು ಹೋದ ಸಾರ ಬಂದಿದ್ದೀರಾ ಎಲ್ಗಳು ಊಟಗೆ? ನೀನು ನೀನು ಬನ್ನಿ ದೇವಸ್ಥಾನಕ್ಕೆ ಬನ್ನಿ ಟಾಪು ನೋಡಿ ಈ ಥರ
ಬಾಟ್ಲುಗಳು ಕವರ್ಗಳು ಅಲ್ಲಿ ಕಲ್ಲೊಂದು ಕವರ್ ಇದೆ. ನೋಡಿ ನಾವು ತಂದಿದ್ದನ್ನ ನಾವು ತಗೊಂಡು ಬ್ಯಾಗ್ಗಳು ತಗೋಗಿ ಎಲ್ಲರೂ ಯೂಸ್ ಮಾಡೋದು ಇಲ್ಲ ಎಸೆಯೋದು ಒಂದು ಮಾಡ್ತೀವಿ. ನಾವು ಯಾವ್ದಾರು ಇದು ಮಾಡಲ್ಲ. ಬೇಕಾದ್ರೆ ಇದು ಪೇಪರ್ ಬಿಸಾಕಿ ಏನೂ ಆಗಲ್ಲ. ಇದು ಗೆದ್ದು ತಿನ್ನುತ್ತೆ ಪೇಪರ್ನ. ಈಗ ಸೌ ತಿಮ್ಮಪ್ಪ ನಿನ್ ಪಾದಾರ್ ಗೋವಿಂದೋ ಗೋವಿಂದೋ. ವೀರಾಂಜನೇಯ ನಿನ್ ಪಾದಾರ್ ಗೋವಿಂದೋ ಗೋವಿಂದೋ. ಸಿಕ್ಲೇ ಇನ್ನೊಂದ್ಸತಿ. ಹಿಡ್ಗ ಹೊಡಿತೀಯಾ? ಬರೋ ಗೋವಿಂದ ಕಡರಮಣ ಗೋವಿಂದ. ಬರ್ಲಿಲ್ಲ ನನಗೆ ಇದು ಬಾ ಪೂಜೆ ಮಾಡು ಬಾ. ನೀನು ಅಲ್ಲೇ ಕೂತ್ಕೊಂಡ್ರೆ ಒಳ್ಳೆದಾಗಲಿ. ಒಳ್ಳೆ ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಪ್ಪ ಭಗವಂತ. ಹಾಂ ಚೆನ್ನಾಗಿ ಒಳ್ಳೆ 5 ಹೇಳ್ದಾಗ ಹೇಳ್ತಿ. ಒಳ್ಳೆ ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಒಳ್ಳೆ ಎಲ್ಲಾನು ಕೊಟ್ಟು ಕಾಪಾಡಪ್ಪ. ಕಂಬುದ್ರಾಯನ್ಗೆ ಜೈ ವೀರಾಂಜನೇಯ ಗೋವಿಂದೋ ಗೋವಿಂದೋ ಬಿಸ್ಲಾಯನ ಆಂಜನೇಯ ಪಾದಾರ್ ಗೋವಿಂದ ಗೋವಿಂದೋ ಗಂಗಲ್ ಹನುಮಂತರಾಯನ್ ಪಾದಾರ್ ಗೋವಿಂದ ಗೋವಿಂದೋ ಗೋವಿಂದವ್ರಿಗೆಲ್ಲ ಅಂದರ್ಗಲ್ಲಪ್ಪ ಗೋವಿಂದ ಆಗ್ಲಿ ಗೋವಿಂದ. ನಮ್ಮ ಬೆಟ್ಟದ ಮೇಲ್ಗಡೆ ಬಂದ್ವಲ್ಲ, ಇಲ್ಲೊಂದು ಗಿಡದಲ್ಲಿ ಒಂದು ಮಣಿ ಇದೆ ನೋಡಿ. ಇದು ಯಾರಿಗಾರು ಗೊತ್ತಿದ್ರೆ ಈ ಮಣಿ ಯಾವುದು ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ ಇದು. ನೋಡಿ, ಇದು ಫುಲ್ಲು ಕೆಂಪಾದರೆ ಪ್ರಳಯ ಆಗುತ್ತೆ ಅಂತ ಅದು ಪ್ರತೀತಿ. ಗಾದೆ ಕೆಂಪು ಮತ್ತು ಬ್ಲ್ಯಾಕ್ ಕಲರ್ ಎರಡು ಕಲರ್ ಇದೆ. ಕಪ್ಪು ಫುಲ್ ಮಾಯ ಮತ್ತೆ ಆಗಬೇಕು, ಕೆಂಪು ಫುಲ್ ಆಗಬೇಕು. ಯಾವ ಕಾಳು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಹಿಂದೆ ಕಾಣಿಸ್ತಿದೆಯಲ್ಲ ಕಲ್ಲು, ಆ ಕಲ್ಲು ಕಂಬುದ್ರಾಯನ ಕಲ್ಲು ಅಂತ. ಓಕೆ, ಅದು ನಾವು ನಮ್ಮೂರು ವೀರಾಂಜನೇಯ ಸ್ವಾಮಿ ಕೆಳಗಡೆ ಕೋಮನಹಳ್ಳಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಮೂಲಿ ನಮ್ಮೂರು ದೇವಸ್ಥಾನದಲ್ಲಿ ಮಾಮೂಲಿ ಮಲ್ಡ್ರಾಯಿನ್ ಮಾಡಿ ನಾವು ವರ್ಷಕ್ಕೊಂದ್ಸತಿ ಮಾಮೂಲಿ ಪಡಿ ಎತ್ತಿ ಅಂದರೆ ಮಾಮೂಲಿ ಊರಲ್ಲಿ ಪಡಿ ಅಂದರೆ ಏನು ಗೊತ್ತಾ, ಮಾಮೂಲಿ ಕಾಳು ಏನೇನು ಕೊಡ್ತಾರೆ ದಿನಸಿ ಎಲ್ಲ ಎತ್ತಿ ಎಲ್ಲ ಮಿಕ್ಸ್ ಕಾಳು ಥರ ಎಲ್ಲ ಸಾಂಬಾರೆಲ್ಲ ಮಾಡಿ ಅದು ಕೆಳಗೆ ಇದು ಮಾಡಿ ಏನೋ ಪ್ರಸಾದ ಥರ ಊಟ ರೆಡಿ ಮಾಡಿ ನಾವು ಅಲ್ಲಿ ಇನ್ನೊಂದು ಕೆಳಗಡೆ ತಿಮ್ಮಪ್ಪನ ಬೆಟ್ಟ ಗವಿದೇವ್ರ ಗುಡಿ ಅಂತ ಇದು ಹೇಳಿದ್ವಲ್ಲ, ಅಲ್ಲಿ ತಿಮ್ಮಪ್ಪ ಗುಡಿಯಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿ ದೇವರು ಹೂವು ಕೊಟ್ಟ ನಾವು ಇಲ್ಲಿ ಬಂದು ಪೂಜೆ ಮಾಡಿ ಆಮೇಲೆ ಹೋಗ್ಬೇಕಾದ್ರೆ ದೀಪ ಹಚ್ಬಿಟ್ಟು ಹೋಗ್ತೀವಿ. ಟಾಪ್ ಜೂಮ್ ಮಾಡಿ ತೋರಿಸಿ, ಟಾಪ್ ಇದೆಯಲ್ಲ, ಆ ಟಾಪಲ್ಲಿ ಒಂದು ದೀಪ ಮಾಡಿಬಿಟ್ಟು ಹೋಗ್ತೀವಿ. ಅದು ನಾವು ಕೆಳಗೆ ಹೋಗಿ ಪ್ರಸಾದ ಎಲ್ಲ ಬಡ್ಸೋ ಗಂಟನೂ ದೀಪ ಉರಿತಾನೆ ಇರ್ತದೆ, ಅದೊಂದು ಪ್ರತೀತಿ. ಆಮೇಲೆ ಮೊದಲೆಲ್ಲ ನಮ್ಮ ನಮ್ಮ ಮುತ್ತಾತಿರ ಕಾಲದವರು ನಮ್ಮ ಅಪ್ಪದಿರೆಲ್ಲ ಹೋಗುವಾಗ ಕೆಳಗೆ ಮಾಮೂಲಿ ಪೂಜೆ ಮಾಡ್ಕೊಂಡು ಇಲ್ಲಿ ದೇವ್ರು ಹೂವು ಕೊಟ್ಟಿದ ಮೇಲೆ ಕೆಳಗಡೆ ಇಳಿಯೋಷ್ಟೇ ಮಳೆ ನೆನ್ಕೊಂಡೇ ಹೋಗೋರಂತೆ. ಕೆಳಗಡೆ ದೇವ್ರು ಎತ್ಕೊಂಡೆ ಆಮೇಲೆ ದೇವರು ತಗೊಬರ್ತೀವಿ ಎಲ್ಲ ನಾವು 3 ಇವಿರ್ತಾವಲ್ಲ, ಏನದು ಹಾಲೋಟ್ಕೆ ಅಂತಾರಲ್ಲ, ಅದು ತಂದು ಎಲ್ಲ ಎತ್ಕೊಬಂದು ಮೇಲ್ಗಡೆ ಪೂಜೆ ಮಾಡ್ಕೊಂಡು ತಗೋಯ್ತೀವಿ. ಬೇಕಾದ್ರೆ ಫೇಸ್ಬುಕ್ ವೀಡಿಯೋ ಇದೆ, ನಾನು ಹಾಕ್ತೀನಿ, ಬೇಕಾದ್ರೆ ತೋರಿಸ್ತೀನಿ. ಇದು ನಮ್ಮ ಊರ್ದು ಕತೆ. ನಂಬಿಕೆ ಇದೆ ದೇವ್ರ ಮೇಲೆ ನಿಮಗೆ? ತುಂಬ ಇದೆ, ತುಂಬ ಹೆಚ್ಚು. ಕಂಬುದ್ರಾಯ ನಿನ್ ಪಾದಾರ್ ಗೋವಿಂದೋ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಸಚಿನ್ ಸಂಚಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಸಚಿನ್ ಸಂಚಾರಿ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್. ಬರೀ ನೋಡೋದಾ ಬಡವ್ರ ಬೆಳೆಸಿ.